ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಕದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು ಇಂಟ್ರೆಸ್ಟಿಂಗ್. ಅಧ್ಯಕ್ಷರನ್ನಾಗಿ ಮಾಡಿರೋದು ನನಗೆ ಗೊತ್ತೇ ಇಲ್ಲ. ಜುಲೈ 15ನೇ ತಾರೀಕು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿಯ ಒಬಿಸಿ ಘಟಕದ ಸಭೆ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಸೇರಿ ಹಲವರು ಭಾಗಿಯಾಗ್ತಾ ಇರೋದ್ರ ಬಗ್ಗೆ ಕೂಡ ಹೇಳಿದ್ರು. ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಬಗ್ಗೆ ಐ ಡೋಂಟ್ ನೋ ಅಂತಿದ್ದಾರೆ. ಮುಖ್ಯಮಂತ್ರಿಗೆ ಗೊತ್ತಾಗದ ಹಾಗೆ ಎಐಸಿಸಿ ತೀರ್ಮಾನವನ್ನು ಹೆಂಗಪ್ಪ ತಗೊಳ್ತು? ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರ್ದಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಪ್ರಸಾದ್ ಕೂಡ ತಾವು ಪತ್ರವನ್ನು ಬರೆದಿದ್ದಾರೆ. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಒಬಿಸಿ ಅಧ್ಯಕ್ಷರು, ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು. ಆ ಮೀಟಿಂಗನ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ. ಸೊ ನನಗಿದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗುತ್ತೆ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡೋಗಲ್ಲ. ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ, ಈಗ ಹೈಕಮಾಂಡ್ ಇದು ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಥರ ಇದೆ. ನೋಡ್ತೀನಿ, ಕೇಳಿ ಮಾತಾಡ್ತೀನಿ. ಸರ್, ತಮ್ಮನ್ನು ಎಐಸಿಸಿ ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಎಐಸಿಸಿ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಧ್ಯಮದ ಮೂಲಕ ಗೊತ್ತಾಗಬೇಕಂದ್ರೆ ಕನೆಕ್ಷನ್ನು, ಕಮ್ಯುನಿಕೇಷನ್ನು ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೇನೋ ದೊಡ್ಡ ಸ್ಪೆಷಲ್ ರಾಕೆಟ್ ಸೈನ್ಸ್ ಬೇಕಿಲ್ಲ ಅಂತ ಅನಿಸುತ್ತೆ. ಏನು ನಡೀತಾ ಇದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಎಐಸಿಸಿಯ ಚಿಂತನೆ ಏನು ಅಂತ? ಅಂತ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಒಬಿಸಿಯ ವಿಶ್ವಾಸವನ್ನು ಕಳೆದುಕೊಂಡಿದೆ. ಮತ್ತೆ ಒಬಿಸಿಯನ್ನು ಪಿಚ್ ಮಾಡೋ ನಿಟ್ಟಿನಲ್ಲಿ ಈಗ ಮತ್ತೆ ಈ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರೀಯ ಸಲಹಾ ಮಂಡಳಿಯನ್ನು ಕೂಡ ರಚನೆ ಮಾಡಲಾಗಿರುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವ್ರನ್ನೇ ಅಧ್ಯಕ್ಷರಾಗಿ ಎಐಸಿಸಿ ನೇಮಕ ಮಾಡಿದೆ. ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ವರ್ಚಸ್ಸನ್ನು ಬಳಸ್ಕೊಂಡು ದೇಶಾದ್ಯಂತ ಒಬಿಸಿ ಸಮುದಾಯದ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಪರಿಹಾರ ಸೂತ್ರ ಕಂಡುಕೊಂಡು ಒಂದು ರೀತಿಯಲ್ಲಿ ಕಾರ್ಯತಂತ್ರ ರೂಪಿಸಬೇಕು ಅನ್ನುವಂಥ ಉದ್ದೇಶ. ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿರ್ತಾರೆ. ಬಹುಶಃ ಅವರು ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಎಐಸಿಸಿಯಿಂದ ಮಾಹಿತಿ ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಅವರೇ ಅಧ್ಯಕ್ಷರು ರಾಷ್ಟ್ರೀಯ ಸಲಹಾ ಮಂಡಳಿಗೆ. ಇದು ಒಂದು ರೀತಿಯಲ್ಲಿ ಬಿಜೆಪಿ ಮತ್ತು JDSಗೆ ಒಂದು ರೀತಿಯಲ್ಲಿ ಅಸ್ತ್ರವಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿಂದ ತೆಗೆದು ಒಂದು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸುವಂಥ ಒಂದು ಕಾರ್ಯತಂತ್ರ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ JDS ನಾಯಕರು ಮಾಡ್ತಾ ಇದ್ದಾರೆ. ಬಿಜೆಪಿಯ 2-3 ಜನ ನಾಯಕರು ಮಾತಾಡಿದ್ರು. ದೆಹಲಿಗೆ ಸಿದ್ದರಾಮಯ್ಯನವರು ಶಿಫ್ಟ್ ಆಗ್ತಿದ್ದಾರೆ. ಅಂದರೆ ಸೆಪ್ಟೆಂಬರ್ ಹೊತ್ತಿಗೆ ಮುಖ್ಯಮಂತ್ರಿಗಳ ಬದಲಾವಣೆ ನಿಶ್ಚಿತ. ಇದರಿಂದಲೇ ಒಂದು ರೀತಿಯಲ್ಲಿ ಸುಳಿವು ಸಿಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿರೋದು ಬೊಮ್ಮಾಯಿ ಅವರು ಕೂಡ ಇದನ್ನ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಇದು ಡಿಮೋಷನ್, ಸಿದ್ದರಾಮಯ್ಯನವರಿಗೆ ಪ್ರಮೋಷನ್ ಅಲ್ಲ ಅನ್ನುವ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಬಿಜೆಪಿ ಮತ್ತು JDSಗೆ ಒಂದು ರೀತಿಯಲ್ಲಿ ಅಸ್ತ್ರ. ಆದರೆ ಕಾಂಗ್ರೆಸ್ನಲ್ಲಿ ಒಳಗೆ ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಸುಳಿವುಗಳು ಸಿಗ್ತಿಲ್ಲ, ಒಂದೊಂದಾಗಿ ಸಿಗ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಸುರ್ಜೇವಾಲಾ ಅವರು ಬಂದರು, ನಾಯಕತ್ವ ಬದಲಾವಣೆ ಬಗ್ಗೆ ರಹಸ್ಯವಾಗಿ ಶಾಸಕರ ಅಭಿಪ್ರಾಯವನ್ನು ಕೂಡ ಕೆಲವರಿಂದ ಸಂಗ್ರಹ ಮಾಡಿದ್ರು. ಆ ಬೆನ್ನಲ್ಲೇ ರಾಷ್ಟ್ರೀಯ ಸಲಹಾ ಸಮಿತಿ ಮಂಡಳಿ ರಚನೆ ಮಾಡಿರುವಂಥದ್ದು, ಅದಕ್ಕೆ ಸಿದ್ದರಾಮಯ್ಯನವರನ್ನ ಅಧ್ಯಕ್ಷರಾಗಿ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಏನು ಆಗ್ತಾ ಇದೆ, ನವೆಂಬರ್ ಹೊತ್ತಿಗೆ ಒಂದು ಸ್ಪಷ್ಟ ರೂಪ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಇದು ಸಂಚಲನಾತ್ಮಕ ವಿದ್ಯಮಾನ ಅಂತ ಹೇಳ್ತಾ ಇದ್ದಾರೆ ಮಮತಾ. ಮಸೂದ್, ಈಗ ಗೊತ್ತಿದೆ ಅಂತಾನೆ ಫಾರ್ ಆರ್ಗ್ಯುಮೆಂಟ್ ಸಿಕ್ ಇಟ್ಕೊಳ್ಳೋಣ. ಬಟ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂಚೂರು ಆಸಕ್ತಿ ಇಲ್ಲ. ಹಿಂದೆ ಸೋನಿಯಾ ಗಾಂಧಿ ಅವರು ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂದಾಗ ನಾನು ಬರಲ್ಲ ಅಂತ ನಯವಾಗಿ ತಿರಸ್ಕರಿಸಿದ್ರು. ಆಸಕ್ತಿ ಇಲ್ಲ ಅನ್ನೋ ವಿಚಾರ ಎಐಸಿಸಿ ಗೊತ್ತಿದ ಮೇಲೆ ಈ ಪೋಸ್ಟನ್ನು ಯಾಕೆ ಕೊಟ್ಟರು? ಆಸಕ್ತಿ ಇಲ್ದಿದ್ದವರು ಆರ್ಗನೈಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಂಘಟನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮತ್ತು ಈ ಹಿಂದೆನೇ ಸಾಕಷ್ಟು ಬಾರಿ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಮಾಡುವಂಥ ಅವಕಾಶಗಳು ಕೂಡ ಇದ್ವು. ಜೊತೆಗೆ ಎಐಸಿಸಿ ಕೂಡ ಅವಕಾಶಗಳನ್ನು ಒದಗಿಸ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಿರಾಕರಿಸಿದ್ರು. ಒಂದು, ಅವ್ರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು, ಭಾಷಾ ಸಮಸ್ಯೆ. ಹಾಗಾಗಿ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ರಾಜ್ಯದಲ್ಲೇ ರಾಜಕಾರಣ ಮಾಡ್ತೇನೆ ಅನ್ನುವಂಥ ನಿರ್ಧಾರ ಮಾಡಿಕೊಂಡು ಇಲ್ಲೇ ಮುಂದುವರಿತಾ ಇದ್ದಾರೆ. ಆದರೆ ಇದು ರಾಜಕೀಯ ವಿಚಾರಕ್ಕಲ್ಲ. ಒಬಿಸಿ ವರ್ಗದ
ಸಮಸ್ಯೆಗಳನ್ನು ದೇಶಾದ್ಯಂತ ಯಾವ ರೀತಿ ಇದ್ದಾವೆ, ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಎಲ್ಲ ಸವಾಲುಗಳ ಸಂಬಂಧಪಟ್ಟಂತೆ ಕೂಲಂಕಷವಾಗಿ ಅಧ್ಯಯನ ಮಾಡೋ ನಿಟ್ಟಿನಲ್ಲಿ ಈ ಒಂದು ಮಂಡಳಿ ರಚನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಅದರ ಹಿಂದೆ ರಾಜಕಾರಣ ಇರ್ಬೋದು. ಸದ್ಯಕ್ಕಂತೂ OBC ವರ್ಗದ ಸಮಸ್ಯೆಗಳ ಅಧ್ಯಯನ. ಯಾಕೆ ಸಿದ್ದರಾಮಯ್ಯನವರನ್ನೇ ಆಯ್ಕೆ ಮಾಡಿದ್ದಾರೆ ಅಂದರೆ, ಇಡೀ ದೇಶಾದ್ಯಂತ OBC ವರ್ಗದ ಒಂದು ರೀತಿಯಲ್ಲಿ ಮೇರು ನಾಯಕರವರು, ಅಹಿಂದ ವರ್ಗದ ನಾಯಕರು ಅಂತಲೇ ಗುರುತಿಸ್ಕೊಂಡವರು, ಜೊತೆಗೆ ದೊಡ್ಡ ಮಟ್ಟದ ವರ್ಚಸ್ಸು ಪ್ರಭಾವ ಕೂಡ ಇರುವಂಥವ್ರು. ಹಾಗಾಗಿ ಅವ್ರನ್ನೇ ಸೆಲೆಕ್ಷನ್ ಮಾಡಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ. ಜೊತೆಗೆ ಬೇರೆ ಬೇರೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರದ ಸಚಿವರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರ ವರ್ಚಸ್ ಬಳಸ್ಕೊಂಡು ಇಡೀ ದೇಶಾದ್ಯಂತ ಅಹಿಂದ ವರ್ಗವನ್ನು ಒಗ್ಗೂಡಿಸುವಂಥ ಒಂದು ಕಾರ್ಯತಂತ್ರ ಕಾಂಗ್ರೆಸ್ದು. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆದರೆ ಮುಖ್ಯಮಂತ್ರಿಯಾಗಿ ಈಗ ಸದ್ಯ ಕಾರ್ಯನಿರ್ವಹಿಸ್ತಿರುವಂಥ ಸಿದ್ದರಾಮಯ್ಯನವರು ಆ ಕಡೆ ಎಷ್ಟರ ಮಟ್ಟಿಗೆ ಗಮನ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಆಸಕ್ತಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರಿಗೆ ಇದು ಇಷ್ಟ ಇದೆಯೋ ಗೊತ್ತಿಲ್ಲ, ಆದರೆ AICCಯಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಒಪ್ಕೊಳ್ಳಬೇಕಾಗುತ್ತೆ. ಆದರೆ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಅವ್ರನ್ನ ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸಾಕಷ್ಟು ಆಗ್ರಹ ಬರ್ತಾ ಇದೆ, ಒತ್ತಡ ಬರ್ತಾ ಇದೆ. ಹಾಗಾಗಿ ಇದೊಂದು ಕಾರ್ಯತಂತ್ರನ ಕಾಂಗ್ರೆಸ್ ಸಂಬಂಧಪಟ್ಟಿರೋದು ಅಂತಂದು ಕೂಡ ಚರ್ಚೆ ಆಗ್ತಿದೆ. ಒಟ್ಟಾರೆಯಾಗಿ ಏನೆಲ್ಲ ನಡೀತಾ ಇದೆಯೋ ಏನೋ ಒಂದು ಮುಂದೆ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನುವಂಥದ್ದನ್ನಂತೂ ಸುಳಿವು ಕೊಡ್ತಾ ಇದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ ಮಸೂದ್.